ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತೊಂದು ನನಗೆ ತುಂಬ ಖುಷಿಯಾದ ವಿಷಯ ನಿಮ್ಮೊಂದಿಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡೋದಕ್ಕೆ ಇವತ್ತು ಮಾಡೋದಕ್ಕೆ ಕಾರಣವೇ ನನಗೆ ಒಂದು ಬಂದಿರುವಂಥ ಸಂತಸದ ವಿಷಯ. ಬಹುಶಃ ಯೂಟ್ಯೂಬಿಗೆ ಬಂದವರಿಗೆಲ್ಲರಿಗೂ ಈ ಮೂಮೆಂಟಿಗಾಗಿ ಈ ಒಂದು ಏನು ಸಮಯ, ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಸೊ ನಾನು ಸಹ ಹೊರತಲ್ಲ. ಖುಷಿಯ ಸಮಾಚಾರ ಏನು ಗೊತ್ತಾ, ನಾನು ಹೇಳೋಕ್ಕೆ ತುಂಬಾ ಉತ್ಸಾಹದಲ್ಲಿದ್ದೀನಿ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ನಿನ್ನೆ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು. ನಾನು ತುಂಬ ಎಳೆಯಲ್ಲ, ಫಸ್ಟ್ ಪೇಮೆಂಟು ನಿನ್ನೆ ಬಂತು. ಅಂದರೆ ಆ್ಯಕ್ಚುಲಿ ಏನಾಗಬೇಕಿತ್ತು, ಶುಕ್ರವಾರ ರಾತ್ರಿನೇ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಆಗಿದೆ. ವಿ ಹ್ಯಾವ್ ಬೀನ್ ಸೆಂಟ್ ಯುವರ್ ಪೇಮೆಂಟ್ ಅಂತ ಬಂದಿತ್ತು, ನಮಗೆ ಮೇಲ್ ಬಂದಿತ್ತು. ಬಟ್ ನನಗೆ ಬಂದಾಗ ಅದು ಶುಕ್ರವಾರ ಸಂಜೆ ಸುಮಾರು 7:30-8 ಗಂಟೆ ಆಗಿಬಿಟ್ಟಿತ್ತು. ಅದಾದಮೇಲೆ ಏನಾಯಿತು, ಶನಿವಾರ ಭಾನುವಾರ ವೀಕೆಂಡ್ ಹಾಲಿಡೇ, ಬ್ಯಾಂಕ್ ಬಂದಿರುತ್ತೆ. 4th ಸ್ಯಾಟರ್ಡೇ ಮತ್ತು ಸಂಡೇ ಬ್ಯಾಂಕ್ ಹಾಲಿಡೇ ಇರೋದ್ರಿಂದ ಬಂದಿಲ್ಲ. ಅದು ನಿನ್ನೆ ಬೆಳಗ್ಗೆಯಿಂದ ಬರೀ ನನಗದೇ ಚೆಕ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಯಾವಾಗ ಬರುತ್ತೆ ಅಂತ ಏನು ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ನಮ್ಮ ಒಂದು ಅಚೀವ್ಮೆಂಟು, ನಮ್ಮ ಒಂದು ಶ್ರಮಕ್ಕೆ ಸಿಕ್ಕ ಫಲ ಅದು ಎಷ್ಟೇ ಬರಲಿ, ಅದು ಪ್ರಸಾದದ ರೂಪದಲ್ಲಿ ಸ್ವಲ್ಪನೇ ಬರಲಿ. ನಾವೊಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿದಾಗ ಒಂದು ಪ್ರಸಾದ ಏನು ಸಲ್ಲುತ್ತೆ ನೋಡಿ, ಸ್ವಲ್ಪ ಅದು ಪ್ರಸಾದ. ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ವಲ್ಪನೋ ಜಾಸ್ತಿನೋ ಗೊತ್ತಿಲ್ಲ, ಆದರೆ ಅದು ನನಗೆ ಮಾತ್ರ ತುಂಬಾ ಜಾಸ್ತಿ. ನನಗೆ ಫಸ್ಟ್ ಪೇಮೆಂಟು ಅದು ಏನೋ ಗೊತ್ತಿಲ್ಲ, ತುಂಬಾ ಖುಷಿ ಕೊಟ್ಟಿದೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಅದು ನನ್ನ ಅಕೌಂಟಿಗೆ ಬಂದಿದೆ ಅಂತ, ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂತಲ್ಲ, ಕುಣಿದಾಡ್ಬಿಟ್ಟೆ ಖುಷಿಯಾಗಿ. ಒಂಥರ ಏನು ಮಾಡಬೇಕು, ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಒಂದು ನಿಮಿಷ ಅಷ್ಟು ಖುಷಿಯಾಗ್ಬಿಟ್ಟೆ. ಆಮೇಲೆ ವಿಡಿಯೋ ನಿನ್ನೆ ಅಂತೂ ಮಾಡಲಿಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಾನು ಚೆಕ್ ಮಾಡಿದೆ ಎಷ್ಟು ಬಂದಿದೆ ಅಂತಲೂ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ನಂದು ಕಳೆದ ತಿಂಗಳು ಜುಲೈದಲ್ಲೇ ನಂದು ಪೇಮೆಂಟ್ ಬರಬೇಕಿತ್ತು. ಆ್ಯಕ್ಚುಲಿ $100 ಕಂಪ್ಲೀಟ್ ಆಗಿಬಿಟ್ಟಿತ್ತು. $100ಕ್ಕಿಂತ ಸ್ವಲ್ಪ ಕಂಪ್ಲೀಟ್ ಜಾಸ್ತಿ ಆಗಿತ್ತು $100ಕ್ಕಿಂತ. ಬಟ್ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ $100 ಆಗಿದೆ ಅಂತ. ನಾವು ಅಂದ್ಕೊಂಡು ಈ ತಿಂಗಳ ಪೇಮೆಂಟ್ ಬರುತ್ತೆ ಅಂತ. ಆದರೆ ಯೂಟ್ಯೂಬ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಬೇರೆ ಥರನೇ ಇರುತ್ತೆ. ಅಂದರೆ ನೀವು ಅರ್ನಲ್ಲಿ ನೋಡಿದಾಗ, ರೆವಿನ್ಯೂದಲ್ಲಿ ನೋಡಿದಾಗ, YT ಆ್ಯಪಲ್ಲಿ, YT ಸ್ಟುಡಿಯೋದಲ್ಲಿ ನಿಮ್ಗೆ $100 ಕಾಣಿಸ್ಬಹುದು. ಆದರೆ ಇನ್ನೊಂದು ಕಡೆ ಅಂದರೆ ಗೂಗಲ್ ಆ್ಯಡ್ಸೆನ್ಸನ್ನು ಚೆಕ್ ಮಾಡಬೇಕು. ಇದು ಬಹುಶಃ ನಿಮಗೆ ಎಷ್ಟು ಜನ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ನಿಮಗೆ ಇವತ್ತು ಹೇಳ್ತೀನಿ. ನೀವು ಏನೇ ಚೆಕ್ ಮಾಡೋದಿದ್ರು, ಒಂದು YT ಆ್ಯಪಲ್ಲಿ ಅರ್ನಲ್ಲಿ ನಿಮ್ಮ YT ಸ್ಟುಡಿಯೋದಲ್ಲಿ ನೋಡ್ತೀರಾ. ಇನ್ನೊಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಇರುತ್ತೆ. ಗೂಗಲಿಗೆ ಹೋಗಿ ನಿಮ್ಮ ಆ್ಯಡ್ಸೆನ್ಸನ್ನು ನೀವು ಚೆಕ್ ಮಾಡಿದಾಗ ಅಲ್ಲಿ $100 ಆಗಿದೆ ಅಂದರೆ ಕರೆಕ್ಟ್ ಎಕ್ಸಾಕ್ಟ್ ಎಷ್ಟು ಡಾಲರ್ ಇದೆ ಅದನ್ನು ಅಲ್ಲಿ ತೋರಿಸುತ್ತೆ. ಸೊ ನಂದೇನಾಯಿತು ಅಂತಂದರೆ, ಜುಲೈದಲ್ಲಿ ಇಷ್ಟು ಅಂದರೆ ಒಂದು 15-20 ಸೆಂಟು ಅಂದರೆ ಪಾಯಿಂಟ್ ಅಷ್ಟು ಕಡಿಮೆ ಬಿದ್ದುಬಿಡ್ತು. 15-20 ರೂಪಾಯಿ ಅಷ್ಟಕ್ಕಾಗಿ ಯೂಟ್ಯೂಬಿಂದ ನನಗೆ ಲಾಸ್ಟ್ ಮಂತ್ ಅಂದರೆ ಜುಲೈದಲ್ಲಿ ಮೆಸೇಜ್ ಬಂದಿಲ್ಲ, ಇಮೇಲ್ ಬಂದಿಲ್ಲ, ನಿಮಗೆ ನಿಮ್ಮದು ಪೇಮೆಂಟ್ ಆಗಿದೆ ಅಥವಾ ನಿಮ್ಮದು ಕ್ಲಿಯರ್ ಆಗಿದೆ ಅಂತ. ನನಗೆ ಮತ್ತು 1 ತಿಂಗಳ ವೇಟ್ ಮಾಡೋದು ಹಂಗಾಯಿತು. ಸೊ ಪರವಾಗಿಲ್ಲ, ಬಂತು, ಈ ತಿಂಗಳ ಬರುತ್ತೆ ಅಂತ ಕನ್ಫರ್ಮ್ ಇತ್ತು. ನಾನು 2 ತಿಂಗಳಿಂದ ಕಾಯ್ತಾ ಇದ್ದಿದ್ದು ಪೇಮೆಂಟು. ಅಂದರೆ ನಾನು ಜುಲೈ 2 ತಿಂಗಳಿಂದ ತುಂಬಾ ಕಾಯ್ತಾ ಇದ್ದೆ, ಬರುತ್ತೆ ಜುಲೈದಲ್ಲಂತೂ ಬಂದೇ ಬರುತ್ತೆ ಅಂತ ನನಗೆ ಕನ್ಫರ್ಮ್ ಇತ್ತು. ಬಟ್ ಜುಲೈದಲ್ಲಿ ಆಗಿಲ್ಲ ಅಂದರೂ ಓಕೆ, 1 ತಿಂಗಳ ಲೇಟ್ ಆದರೂ ಸಹ ಆಗಸ್ಟ್ದಲ್ಲಿ ಬರಬೇಕು ಅಂತ ಇತ್ತು. ಯಾಕೆಂದರೆ ಇನ್ನೊಂದು ಇದರಲ್ಲಿ ಒಂದು ರೀಸನ್ ಹೇಳ್ತೀನಿ, ಆಗಸ್ಟ್ದಲ್ಲೇ ಬರಬೇಕಿತ್ತೇನೋ ಅಂತ. ಆಗಸ್ಟ್ದಲ್ಲಿ ನನಗೆ ನಂದು ಮೊನಟೈಸ್ ಆಗಿರೋದು ಈ 2 ವರ್ಷದಿಂದ ಆಗಸ್ಟ್. ತುಂಬ ಸ್ಟ್ರಗಲ್ ಮಾಡಿರ್ತೀವಿ, ತುಂಬ ಯೂಟ್ಯೂಬಲ್ಲಿ ತಕ್ಷಣ ಆಗಲ್ಲ, ಲಕ್ಕು ಸ್ಟ್ರಗಲ್ ಮಾಡಿ ತುಂಬ ಕಷ್ಟಪಟ್ಟು ನಾವು ವಿಡಿಯೋ ಹಾಕಿ ಅರ್ನ್ ಮಾಡಿದಾಗ ಒಂದು $100 ಕಂಪ್ಲೀಟ್ ಆಗೋದು ಸುಲಭದ ಮಾತಲ್ಲ. ಸೊ ನನಗೆ 2 ವರ್ಷದ ಹಿಂದೆ ಮೊನಟೈಸ್ ಆದಾಗ ಆಗಸ್ಟೇ ಆಗಿತ್ತು, ಕರೆಕ್ಟ್ ಎಕ್ಸಾಕ್ಟ್ ಆಗಸ್ಟ್ 17ನೇ ತಾರೀಕು ನಂದು ಮೊನಟೈಸ್ ಆಗಿತ್ತು. ನಾನು ಹೊರಗಡೆ ಟ್ರಿಪ್ಪಲ್ಲಿದ್ದೆ, ಆವಾಗ ನನಗೆ ಅಲ್ಲೇ ಗೊತ್ತಾಗಿದ್ದು. ಅದಾದ ನಂತರ ಆಗಸ್ಟ್ದಲ್ಲೇ ನೋಡಿ, ಇದು ಸಹ ಆಗಸ್ಟ್ದಲ್ಲೇ ನನಗೆ ಪೇಮೆಂಟ್ ಬಂದಿತ್ತು. ಅಂದರೆ 2 ವರ್ಷ ಆಗಿದೆ ಆಲ್ರೆಡಿ, ಬಟ್
ಪೇಮೆಂಟ್ ಬರೋದಕ್ಕೆ ಗ್ಯಾರಂಟಿ ಇರುತ್ತೆ. ನಾವು ಎಷ್ಟೇ ದಿನ ಆಗಲಿ ತಾಳ್ಮೆಯನ್ನು ಕಳ್ಕೊಬಾರ್ದು. ನಾನು 2 ವರ್ಷ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ದೆ. ಮತ್ತು ಮಧ್ಯದಲ್ಲಿ ಕೆಲವೊಮ್ಮೆ ಬಿಟ್ಟು ಹೋಗ್ತಿತ್ತು, ಎಲ್ಲಾದರೂ ಊರಿಗೆ ಹೋದಾಗ ಅಥವಾ ಏನಾದರೂ ಹುಷಾರಿಲ್ಲ ಏನಾದರೂ ಆದಾಗ ಅಷ್ಟೇ. ಆದರೆ ನನ್ನ ವೀಡಿಯೋನು ಬಹಳಷ್ಟು ವೀಡಿಯೋಗಳು ವೈರಲ್ ಆಗಿವೆ. ವೈರಲ್ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ಡಾಲರ್ ಕೌಂಟ್ ಆಗೋದು ಜಾಸ್ತಿ ಕೌಂಟ್ ಆಗುತ್ತೆ. ನಂದು ಬಹಳಷ್ಟು ನೀವು ನನ್ನ ಈ ಒಂದು ಸ್ವಲ್ಪ ಹಳೆಯ ವೀಡಿಯೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬೋದು, ತುಂಬ ವೀಡಿಯೋಗಳು ನಂದು ವೈರಲ್ ಆಗಿವೆ. ಅದಕ್ಕೆ ಚೆನ್ನಾಗಿ ನನಗೆ ಡಾಲರ್ ಕೊಟ್ಟಿದ್ದರು. ಬಟ್ $100 ಆಗಬೇಕು ಅಂತಂದರೆ ಒಂದು 7-8 ವೀಡಿಯೋ 10 ವೀಡಿಯೋ ವೈರಲ್ ಆದರೆ ಸಾಕಾಗಲ್ಲ. ಕಂಟಿನ್ಯೂಸ್ ಆಗಿ ವೈರಲ್ ಆದರೆ ಬೇಗ ಆಗುತ್ತೆ. ಸೊ ನಂದು ಬಹಳಷ್ಟು ವೀಡಿಯೋ ವೈರಲ್ ಆಯಿತು. ಹಾಗಂತ ತುಂಬ ಕಡಿಮೆ ವೈರಲ್ 4,000 5,000 ವ್ಯೂಸ್ ಅಲ್ಲ, ಕೆಲವೊಂದಂತೂ ಬಹಳಷ್ಟು ಓಡಿದೆ. ಆಮೇಲೆ ಇನ್ನೊಂದಂತಂದರೆ ಮೆಂಬರ್ಶಿಪ್ಪು ಕೆಲವರು ತೊಗೊಂಡಿದ್ರು. ಅವರು ಒಂದು 2-3 ಜನ, ಅಂದರೆ ಬಹಳಷ್ಟು ಮೆಂಬರ್ಶಿಪ್ ಇಲ್ಲ, ಆದರೆ ಅವ್ರು ಯಾರೇ ತೊಗೊಂಡಿದ್ರು ಅವರಿಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದರು. ಕಡಿಮೆ ಮೆಂಬರ್ಶಿಪ್ ತೊಗೊಂಡು ಅಥವಾ ಸೂಪರ್ ಚಾಟ್, ಕೆಲವೊಬ್ಬರು ಸೂಪರ್ ಥ್ಯಾಂಕ್ಸ್ ಖರೀದಿ ಮಾಡಿದರು. ಒಬ್ಬರು ಇಬ್ಬರು ಮಧ್ಯೆ ಯಾರಾದರೂ ಒಬ್ಬೊಬ್ಬರು ತೊಗೊಂಡಿದ್ರು. ಅದು ಸಹ ನನಗೆ ಒಂದು ಹೆಲ್ಪ್ ಆಯಿತು. ಸ್ವಲ್ಪ ಏನು ನೋಡಿ, ಒಂದು $1/2 ಆಗಲಿಕ್ಕೆ ಯಾರೋ ಒಂದು ಸೂಪರ್ ಚಾಟ್ ತೊಗೊಂಡಾಗ, ಒಂದು $100 ಸೂಪರ್ ಚಾಟ್ ತೊಗೊಂಡಾಗ ಒಂದು $1/2 ಕೌಂಟ್ ಆಗುತ್ತೆ. ಅದಾದರೂ ನಮಗೊಂದು ತುಂಬ ಹೆಲ್ಪ್ ಆಗುತ್ತೆ. ಮೆಂಬರ್ಶಿಪ್ ಕಂಟಿನ್ಯೂಸ್ ಆಗಿ ತೊಗೊಂಡವರಿಗೆ ನಾ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದು. 1-2 ವರ್ಷದಿಂದ ಒಬ್ಬೊಬ್ಬರು ತೊಗೊಂಡಿದ್ದವರಿದ್ದಾರೆ. ಅಂಥವರು ಒಂದು ಎಷ್ಟೇ ಕಡಿಮೆದು ನಮಗೆ ಮೆಂಬರ್ಶಿಪ್ ಯಾವುದೇ ಒಂದು ಅಮೌಂಟಿಂದ ತೊಗೊಳ್ಳಿ, ಅದು ನಮಗೆ ಆ್ಯಡ್ ಆಗುತ್ತೆ. ಕಂಟಿನ್ಯೂಸ್ ಆಗಿ 1 ವರ್ಷ 2 ವರ್ಷದಿಂದ ನಿಮಗೆ ಮೆಂಬರ್ಶಿಪ್ಪನ್ನು ತೊಗೊಂಡಿದ್ದಾರೆ ಅಂದರೆ ಸುಲಭದ ಮಾತಲ್ಲ. ಅಷ್ಟು ನಮ್ಮೆಲ್ಲರೂ ಒಂದು ಅಭಿಮಾನ ಪ್ರೀತಿಯಿಂದ ಒಂದು ತೊಗೊಂಡಿರ್ತಾರೆ. ತುಂಬ ಒಂದು ಹೆಲ್ಪ್ ಆಗುತ್ತೆ ಅದರಿಂದ. ಸೊ ಮತ್ತು ವೀಡಿಯೋನು ಒಂದಷ್ಟು ವೈರಲ್ ಆಗಿರೋದ್ರಿಂದ ನಂದು $100 ಕಂಪ್ಲೀಟ್ ಆಗಿದೆ. ನಂದು ಆ್ಯಕ್ಚುಲಿ ಜುಲೈದಲ್ಲಿ ಆಗಬೇಕಿತ್ತು ಅಂತ ಹೇಳಿದೆ ಅಲ್ವಾ, ಜುಲೈದಲ್ಲಿ ಆಗಿಲ್ಲ. ಅದಕ್ಕೆ ಆಗಸ್ಟ್ದಲ್ಲಿ ಇರಬೇಕಿತ್ತೇನೋ ಆಗಬೇಕು ಅಂತ. ಆಗಸ್ಟ್ದಲ್ಲಿ ಚೆನ್ನಾಗಿ ಸ್ವಲ್ಪ ಅದಕ್ಕೆ ಜಾಸ್ತಿ ಅಮೌಂಟ್ ಬರೋದಿತ್ತೇನೋ. ಸೊ ನನಗೆ ಆಗಸ್ಟ್ದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಡಾಲರ್ ಕೌಂಟ್ ಆಯಿತು. ಜುಲೈದಲ್ಲೇ ಆಗಿದ್ದರೆ ಬೇಗ ಆಗಿಬಿಡ್ತಿತ್ತು, ಸ್ವಲ್ಪ ಕಡಿಮೆ ಆಗ್ತಿತ್ತು. ಆಗಸ್ಟ್ದಲ್ಲಿ ಆಗಿದ್ದಕ್ಕೆ ಜಾಸ್ತಿ ಡಾಲರ್ ಕೌಂಟ್ ಆಯಿತು. ಅದಕ್ಕಿಂತ ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನನಗೆ ಆ ಲೈವಲ್ಲಿ ಏನು ಫ್ರೀ ಗಿಫ್ಟ್ ಎಲ್ಲ ತುಂಬ ಜನರು ಕೊಡ್ತಿದ್ರು, ಅದೆಲ್ಲ ನನಗೆ ಅಷ್ಟೊಂದು ಹೆಲ್ಪ್ ಆಗಿಲ್ಲ. ಒಂದು ಸ್ವಲ್ಪ ಡಾಲರ್ ಕೌಂಟ್ ಆಗಿದೆ, ಬಿಟ್ಟರೆ ಅದೇನು ಅಷ್ಟೊಂದು ಆಗಿಲ್ಲ. ಯಾರಾದರೂ ಒಂದು ಸ್ವಲ್ಪ ಕೊಟ್ಟವರಿಗೆ ನಾನು ಅದಕ್ಕೂ ಧನ್ಯವಾದ ಹೇಳ್ತೀನಿ. ಯಾಕೆಂತಂದರೆ 1-2 ಡಾಲರ್ ಬಂದಿದ್ದು ಅದು ಒಂದು ತುಂಬ ಹೆಮ್ಮೆಯ ವಿಷಯನೇ. ವ್ಯೂಸ್ ಏನಾದರೂ ಚೆನ್ನಾಗಿ ಬಂದಾಗ ಅದಕ್ಕೆ ತಕ್ಕ ಹಾಗೆ ಡಾಲರ್ ನಿಮಗೆ ಕೌಂಟ್ ಆಗಲ್ಲ ಮೊನಿಟೈಸ್ ಆದಮೇಲೆ, ಅಂದರೆ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಮೊನಿಟೈಸ್ ಆಗೋದಂತೂ ಇನ್ನೂ ದೊಡ್ಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಮೊನಿಟೈಸ್ ಮಾಡ್ಕೊಳ್ಳೋದು 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್. ಈಗ ಸದ್ಯಕ್ಕೆ 4,000 ವಾಚ್ ಅವರು. ಇನ್ನು 4 ತಿಂಗಳ ಬಿಟ್ಟು ಫೆಬ್ರವರಿಯಿಂದ ಬೇರೆ ರೂಲ್ಸ್ ಬರ್ತಾಯಿದೆ ಯೂಟ್ಯೂಬ್ ಕಡೆಯಿಂದ. ಬೇರೆಯೇ ಕ್ರೈಟೀರಿಯಾ ಅವರದ್ದಿದೆ. ಅಂದರೆ ಇನ್ನು 8,000 ವ್ಯೂಸ್ ಆಗೋದಿದೆ ಅಂತ 8,000 WH ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ನು ಮುಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡವ್ರಿಗೆ. ಆದರೆ ಇನ್ನೂ 4 ತಿಂಗಳ ಇದೆ. ಏನಾದರೂ ಸಾಧಿಸಬೇಕು ಅಂತ ಆದವರು ಬೇಗ ಮೊನಿಟೈಸ್ ಮಾಡ್ಕೊಳ್ಳಿ, 4,000ದಲ್ಲೇ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೂ ಹೇಳಬೇಕು ಅಂತಂದರೆ, ಜಾಸ್ತಿ ವೀಡಿಯೋನ ಒಳ್ಳೊಳ್ಳೆ ವೀಡಿಯೋನ ಹಾಕೋದನ್ನು ಮಾಡಿ. ಒಂದು 10 ನಿಮಿಷದ ವೀಡಿಯೋ ಆದರೂ ಅಟ್ಲೀಸ್ಟ್ ಹಾಕಿ ನೋಡೋರು ನೋಡ್ತಾರೆ. ಒಂದಲ್ಲ ಒಂದು ದಿನ ವೀಡಿಯೋ ವೈರಲ್ ಆಗೇ ಆಗುತ್ತೆ. ಈ ಯೂಟ್ಯೂಬ್ ಅನ್ನೋದು ಯಾರ ಮನೆ ಸೊತ್ತಲ್ಲ. ಅದು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನಿಮಗೆ ಯೂಟ್ಯೂಬು ರೆಕಮೆಂಡ್ ಮಾಡ್ಬೋದು. ಯಾವ ವೀಡಿಯೋಕ್ಕಾದರೂ ರೆಕಮೆಂಡ್ ಮಾಡ್ಬೋದು. ಅದು ಹೇಳೋಕ್ಕೆ ಬರೋಲ್ಲ, ಇಂಥ ವೀಡಿಯೋನೇ ನಿಮ್ಮದು ಓಡ್ಬೋದು. ನೀವು ಅನ್ಕೋತೀರಾ ಚೆನ್ನಾಗಿ ನಾನು ವೀಡಿಯೋ ಮಾಡಿದ್ದೀನಿ, ಇದು ಚೆನ್ನಾಗಿ ಓಡಬಹುದು ಅಂತ. ಖಂಡಿತ ಅದು ಹಾಗಾಗಲ್ಲ. ಅದು ನಾವು ಅಂದ್ಕೊಂಡಿರೋದೇ ಒಂದು, ಆಗೋದೇ ಒಂದು. ನಾವು ಏನು ಯೋಚನೆ ಇಲ್ಲದೆ ಏನಾದರೂ ಒಂದು ವೀಡಿಯೋ ಹಾಕಿರ್ತೀವಿ, ಸಡನ್ನಾಗಿ ರಾತ್ರಿ ಬೆಳಗಾಗೋಷ್ಟರಲ್ಲಿ ಎಷ್ಟೊಂದು ವ್ಯೂಸ್ ಬಂದುಬಿಡುತ್ತೆ, ಒಂಥರ ರೀಚ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ವ್ಯೂಸ್ ಬಂದು ನಾವು ಅಂದ್ಕೊಂಡಿದ್ದು ನಮಗೆ ಗೊತ್ತಿರಲ್ಲ, ಅಷ್ಟು ವ್ಯೂಸ್ ಬಂದು ನಿಮಗೆ ಶಾಕ್ ಆಗೋ ಥರ, ಒಂಥರ ಖುಷಿ ಆಗೋ ಥರ ಮಾಡುತ್ತೆ. ನಿಮ್ಮನ್ನು ಒಂದು ವೀಡಿಯೋ ಅಥವಾ 2 ವೀಡಿಯೋ ಏನಾದರೂ ವೈರಲ್ ಆಯಿತು ಅಂತಂದರೆ ನಿಮ್ಮನ್ನು ಮೇಲೆ ತಂದುಬಿಡುತ್ತೆ ಯೂಟ್ಯೂಬು. ನೀವು ಮೊನಿಟೈಸ್ ಮಾಡ್ಕೊಳ್ಬೋದು. ಮೊನಿಟೈಸ್ ಆಗದೇ ಇದ್ದವರು ಬೇಗ ಆ ಥರ 1-4 ವೀಡಿಯೋ ಏನಾದರೂ ವೈರಲ್ ಆಯಿತು ಚೆನ್ನಾಗಿರ್ತದೆ, ನಿಮ್ಗೆ ಮೊನಿಟೈಸ್ ಆಗಿಬಿಡುತ್ತೆ. ಆಮೇಲೆ ಡಾಲರ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಲರ್ ಕೌಂಟ್ ಮಾಡ್ಕೊಳ್ಳೋದು ಇನ್ನೂ ಒಂದು ದೊಡ್ಡ ಟಾಸ್ಕು. ನೀವೇ 4,000 ವಾಚ್ ಅವರ್ ಮಾಡ್ಕೊಂಡ್ರಿ, ಅಲ್ಲಿ ತನಕ ನಿಮ್ಮದು ಮುಗಿಯಲ್ಲ. ಅದರ ನಂತರ ಇನ್ನೂ ನಿಮ್ಮ ಎಕ್ಸಾಮ್ ಇನ್ನೂ ದೊಡ್ಡ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಬೇಕು. ಅಂದರೆ ಈಗ ಒಂದು ಬೋರ್ಡ್ ಎಕ್ಸಾಮಿಗೆ 10th ಬೋರ್ಡು ಎಕ್ಸಾಮಿಗೆ ನೀವು ತಯಾರಿ ಮಾಡಿದ್ದೀರಾ ಅಂದರೆ, ಈ ಡಾಲರ್ ಮಾಡ್ತೀರಲ್ವ, ಅದು 12th ಅಂದರೆ ಸೆಕೆಂಡ್ PUC ಎಕ್ಸಾಮ್ ಅಥವಾ ಇನ್ಯಾವುದೋ ದೊಡ್ಡ ನೀಟ್ ಎಕ್ಸಾಮ್, ಅದು ಇದು ಎಕ್ಸಾಮ್ ಅಂತ ಹೆಂಗೆ ಮಕ್ಕಳು ಕೊಡ್ತಾರೆ ನೋಡಿ. ನಾವೊಂದು ಉದಾಹರಣೆ ಕೊಟ್ಟೆ. ಆ ಥರ ದೊಡ್ಡ ಎಕ್ಸಾಮಿಗೆ ನೀವು ತಯಾರಿ ಮಾಡ್ತಾ ಇದ್ದಾಗೆ, ಅಂದರೆ
ಕನ್ಸಿಸ್ಟೆನ್ಸಿ ಬೇಕು. ಯು ಯು ಹ್ಯಾವ್ ಟು ಕನ್ಸಿಸ್ಟೆಂಟ್, ಯು ಹ್ಯಾವ್ ಟು ಪೇಷನ್ಸ್, ಯು ಹ್ಯಾವ್ ಟು ಆನೆಸ್ಟ್. ಅಂದರೆ ನೀವು ಯಾವತ್ತು ಆನೆಸ್ಟಾಗಿ ಕೆಲಸ ಮಾಡಿರಿ, ಯಾವತ್ತು ಪೇಷನ್ಸಿಂದ ಕೆಲಸ ಮಾಡಿರಿ, ಯಾವತ್ತು ಕನ್ಸಿಸ್ಟೆಂಟ್ ಆಗಿ ಅಂದರೆ ಕನ್ಸಿಸ್ಟೆನ್ಸಿ ಇಂದ ವೀಡಿಯೋನ ಹಾಕ್ತಾ ಹೋಗಿ, ಖಂಡಿತ ನಿಮ್ಮದು ಒಂದಲ್ಲ ಒಂದು ದಿನ ವೀಡಿಯೋ ಓಡುತ್ತೆ. ನೀವು ಎಲ್ಲರೂ ಯೂಟ್ಯೂಬನ್ನು ಒಂದು ಯೂಟ್ಯೂಬಿಂದ ಅರ್ನ್ ಮಾಡ್ತೀರಾ. ನಮಗೂ ಮೊದಲು ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ. ನನಗಂತೂ ನಾನು ಯೂಟ್ಯೂಬಿಗೆ ಬಂದಿರೋದೇ ಏನೋ ಬೇರೆ ಒಂದು ಕಾರಣ. ಅಂದರೆ ನಾನು ಮೊದಲೆಲ್ಲ ಹೇಳಿದ್ದೆ, ನಾನು ಬೇರೆ ಊರಿಂದ ಈ ಊರಿಗೆ ಬಂದಾಗ ನನಗೆ ಸ್ವಲ್ಪ ನನ್ನ ಫ್ರೆಂಡ್ಸು, ನನ್ನ ತುಂಬ ಸುತ್ತಮುತ್ತಲು ಫ್ರೆಂಡ್ಸ್ ಜೊತೆ ಇದ್ಕೊಂಡು ಬೇರೆ ಊರಿಗೆ ಸಡನ್ನಾಗಿ ಬಂದಾಗ ಅದು ಒಂಥರ ಆ ಪರಿಸರ, ಆ ವಾತಾವರಣ ಬಿಟ್ಟು ಬಂದಾಗ ನಮಗೆ ಏನೋ ಒಂಥರ ಬೇಜಾರಾಗುತ್ತೆ. ಅಂದರೆ ಆ ಥರ ತುಂಬ ಬೇಜಾರಲ್ಲಿದ್ದಾಗ ನನಗೆ ಈ ಯೂಟ್ಯೂಬ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಈ ಪ್ಲ್ಯಾಟ್ಫಾರ್ಮಿಂದ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ, ಅಥವಾ ಇನ್ನೂ ಕಲಿಯೋದು ಬಹಳಷ್ಟಿದೆ. ಯೂಟ್ಯೂಬ್ ಅಂದರೆ ಸಮುದ್ರ, ಸಾಗರ. ಅದರಿಂದ ನೀವು ಎಷ್ಟು ಕಲಿತೀರೋ ಅಷ್ಟು ಕಲ್ತ್ಕೋಬೋದು. ಇದು ನಾವು ಯೂಟ್ಯೂಬಿಂದ ಕಲಿಯೋದು ಹೇಗೆ ಗೊತ್ತಾ, ಸಮುದ್ರದಿಂದ ಒಂದು ಕೊಡ ನೀರು ತಂದಾಗೆ. ನಾವು ಎಷ್ಟೇ ಕಲ್ತು ಮುಗಿಯೋದೇ ಇಲ್ಲ. ಸಮುದ್ರದಲ್ಲಿ ಒಂದು ಕೊಡ ನೀರು ತೊಗೊಂಡ್ರೆ ಖಾಲಿ ಆದಂಗೆ ಅನಿಸುತ್ತಾ ಸಮುದ್ರದ ನೀರು? ಇಲ್ಲ ಅಲ್ವಾ? ಒಂದು ಕೊಡ ನೀರಲ್ಲ, ನೀವು 10 ಕೊಡ 1000 ಕೊಡ ತಂದ್ರೂ ನೀರು ಖಾಲಿ ಆಗಲ್ಲ. ಹಾಗೆ ಯೂಟ್ಯೂಬು ಸಹ ನೀವು ಕಲಿಯಬೇಕು ಅಂತಂದರೆ ಬಹಳಷ್ಟು ಒಳ್ಳೆಯದನ್ನು ಕಲಿಯಬಹುದು. ಹಾಗೆ ನೀವು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾವು ಹಾಕ್ತಾ ಹೋದರೆ ಖಂಡಿತ ಬೇಗ ನಾವು ಒಂದು ಹಂತಕ್ಕೆ ತಲುಪ್ತೀವಿ. ಒಂದು ಒಳ್ಳೆಯ ನಾನು ಯಾವುದೋ ಹೇಳಲಿಕ್ಕೆ ಹೋಗಿ ಯಾವುದೋ ಹೇಳ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಇದೆಲ್ಲ ಈಗ ಬಿಟ್ಟು ನಾನು ಹೇಳ್ತಾ ಇರೋದು, ನನಗೆ ಬಹಳ $100 ಸ್ವಲ್ಪ ಜಾಸ್ತಿ ಬಂತು ಅಂತ ಹೇಳಿದೆ ಅಲ್ವಾ. ಆಮೇಲೆ ನಾನು ಇಷ್ಟು ಬಂತು ಅಷ್ಟು ಬಂತು ಅಂತ ಏನು ಹೇಳಲ್ಲ. ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ. ಈ ಮಂತು ಆಗಸ್ಟ್ದಲ್ಲಿ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಆಮೇಲೆ ನಾನು 2 ವರ್ಷದ ಸತತ ಪ್ರಯತ್ನ, 2 ವರ್ಷ ಮತ್ತು ಹಿಂದಿನ 1 ವರ್ಷ ಮೊನಿಟೈಸ್ ಮಾಡ್ಕೊಳ್ಳೋಕ್ಕೆ ಮೊದಲು, ಅಂದರೆ 3 ವರ್ಷ ಆಲ್ರೆಡಿ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ನೀವು ಈ ಥರ ಭಾಳಷ್ಟು ಜನರು ನನಗೆ ರಿಲೇಟೆಡ್ ಅನಿಸ್ತೀರಿ. ಯಾಕೆಂದರೆ ನೀವು ಈ ಥರ ಕಷ್ಟಪಡ್ತಾ ಇದ್ದೀರಾ. ಹೀಗೆ ಎಲ್ಲರೂ ಕಷ್ಟಪಡ್ತಾರೆ ಯೂಟ್ಯೂಬಲ್ಲಿ ಬಂದವ್ರಿಗೆ. ಯಾರಿಗೂ ಅಷ್ಟೊಂದು ಸುಲಭ ಅಲ್ಲ, ಲಕ್ಕು ಬೇಕು ಜೊತೆಯಲ್ಲಿ. ನನಗೂ ಸ್ವಲ್ಪ ಲಕ್ಕು ನನ್ನ ಜೊತೆಗಿತ್ತು ಅಂತ ಹೇಳ್ಬೋದು. ಯಾಕೆಂತಂದರೆ ವಿಡಿಯೋ ವೈರಲ್ ಆದಾಗ ನಮ್ಮ ಲಕ್ಕು ಅಂತಲೇ ಅನಿಸುತ್ತೆ. ಕೆಲವೊಂದು ನಾವು ಅಂದ್ಕೊಂಡಿರಲ್ಲ, ಅದು ವೈರಲ್ ಆಗಿಬಿಡುತ್ತೆ ಅಲ್ವಾ. ಹಾಗೆಲ್ಲ ಆಗಿ ನನಗೆ ಇವತ್ತು ನಾನು ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನನ್ನ ಮೊದಲ ಪೇಮೆಂಟು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿದೆ. ಯೂಟ್ಯೂಬ್ ಅನ್ನೋದು ನಮ್ಮಲ್ಲಿರುವ ಭಾವನೆಯನ್ನು ವ್ಯಕ್ತಪಡಿಸೋದು, ನಮ್ಮಲ್ಲಿರುವ ಮಾತಿನ ಕೌಶಲ್ಯತೆಯನ್ನು ತೋರಿಸೋದು, ನಮ್ಮಲ್ಲಿರುವ ಒಂದು ಹಾಬಿ, ನಮ್ಮಲ್ಲಿರುವ ಒಂದು ಹವ್ಯಾಸ ಅಥವಾ ನಮ್ಮಲ್ಲಿರುವ ಒಂದು ಟ್ಯಾಲೆಂಟನ್ನು ಹೊರಗೆ ತರೋದು ಯೂಟ್ಯೂಬ್. ಇದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಅಳವಡಿಸ್ಕೊಳ್ಬೇಕು. ಕ್ಯಾಮ್ರಾದ ಮುಂದೆ ಮಾತಾಡೋದನ್ನು ಕಲಿಸಿದ್ದು ನನಗೆ ಯೂಟ್ಯೂಬ್. ಮೊದಲು ಮಾತಾಡ್ತಿದ್ವಿ, ಇಲ್ಲ ಅಂತಿಲ್ಲ, ಆದರೆ ಈ ಥರ ಒಂದು ಕ್ಯಾಮ್ರಾವನ್ನು ಫೇಸ್ ಮಾಡೋದು ಕಲಿಸಿದ್ದು ಯೂಟ್ಯೂಬ್. ಇಷ್ಟೆಲ್ಲ ನಾನು ಏನೇನೋ ಹೇಳಿದೆ, ನೀವು ಪೂರ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ನೊಂದು ದಿನ ಹೇಳ್ತೀನಿ. ಯೂಟ್ಯೂಬ್ ಮಾಡುವಾಗ ನಿಮಗೆ ಏನೇನು ಪ್ರಾಬ್ಲಮ್ ಆಗಬಹುದು ಎಲ್ಲ ನಾನು ಒಂದಿನ ಹೇಳ್ತೀನಿ. ಈಗಾಗಲೇ ಸುಮಾರಷ್ಟು ವಿಡಿಯೋ ಈ ಥರದ್ದೆಲ್ಲ ಹಾಕಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ $100 ಕಂಪ್ಲೀಟ್ ಆಗಬೇಕು. ನಿಮಗೆ ಒಂದು ಯೂಟ್ಯೂಬಿಂದ ಪೇಮೆಂಟ್ ಬರಬೇಕು ಅಂತಂದರೆ $100 ಬರಬೇಕು. ಅಲ್ಲಿ ತನಕ ನೀವು ನಿಮ್ಮ ಕೈಗೆ, ನಿಮ್ಮ ಅಕೌಂಟಿಗೆ ರೊಕ್ಕ ಬರಲ್ಲ. $100 ಆಗಿ ಇನ್ನೂ ಒಂದು $2-3 ಆದರೂ ಮಿನಿಮಮ್ ಆಗಲೇಬೇಕು. 100ಕ್ಕಿಂತಲೂ ಸ್ವಲ್ಪ ಜಾಸ್ತಿ ಡಾಲರಲ್ಲಿ ಆಗಬೇಕಾಗುತ್ತೆ. ಆವಾಗ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಅದು ನೋಡಿ, ನಾವು ಅಮೇರಿಕನ್ ಡಾಲರ್, USD, ಆ ಡಾಲರನ್ನು ನಾವು ನಮ್ಮ ಬ್ಯಾಂಕಿಗೆ ಬರುತ್ತೆ ಅಂದರೆ ಎಷ್ಟು ಖುಷಿ ಅಲ್ವಾ. ಏನೋ ಒಂಥರ ಅಚೀವ್ ಮಾಡಿದ್ವಿ ಅಂತಲೇ ತಿಳ್ಕೋಬೇಕು. ಜಾಸ್ತಿನೋ ಕಡಿಮೆನೋ ಅದು ಮಾತಲ್ಲ, ಅದು ಗೊತ್ತಿಲ್ಲ. ಬೇಗ ತೊಗೊಳ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಆದಷ್ಟು ಬೇಗ, ಸದ್ಯ ಇನ್ನೂ ಮತ್ತೊಂದು ಸ್ವಲ್ಪ ತಿಂಗಳಲ್ಲೇ ಮತ್ತೊಂದು ಯೂಟ್ಯೂಬ್ ಪೇಮೆಂಟನ್ನು ತೊಗೊಳ್ತೀನಿ, ಸೆಕೆಂಡ್ ಪೇಮೆಂಟು ಅಂತ ನಾನು ಅಂದ್ಕೋತಿದ್ದೀನಿ. ಓಕೆ, ನನ್ನ ವೀಡಿಯೋ ತುಂಬ ಲೆಂದಿ ಆಗಿಬಿಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಥವಾ ಬೇರೆ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ತುಂಬ 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 ಧನ್ಯವಾದಗಳು. ಹಾಗೂ ನನಗೆ ಸಹಕರಿಸಿದ ಇಷ್ಟು ದಿವಸದಿಂದ ನನ್ನ ವಿಡಿಯೋ ನೋಡಿ ಅಥವಾ ನನ್ನ ಮೆಂಬರ್ಶಿಪ್ ತೊಗೊಂಡು ಸೂಪರ್ ಚಾಟ್ ಖರೀದಿ ಮಾಡ್ಕೊಂಡು ಸೂಪರ್ ಥ್ಯಾಂಕ್ಸ್ ಅನ್ನೋದೆಲ್ಲ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ನನಗೆ ಈ ಪೇಮೆಂಟ್ ಬರಲಿಕ್ಕೆ ಅವರೂ ಸಹ ದೊಡ್ಡ ಕಾರಣ ಆಗಿದ್ದರು.
ಆಗಿದ್ದಾರೆ. ಅವರಿಗೂ ನಾನು ಸಹ ಥ್ಯಾಂಕ್ ಯು, ತುಂಬ ತುಂಬ ಒಂದು ಮನಸ್ಸಿನಿಂದ ಹೃದಯದಿಂದ ನಾನು ಧನ್ಯವಾದ ಹೇಳ್ತೀನಿ.